ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೆಳಗ್ಗೆ ಮಾಮೂಲಿ ರೂಟೀನ್ ಹಾಗೇ ಇರುತ್ತೆ. ನಂದು ಬೆಳಗ್ಗೆ ಎದ್ದು ಯೋಗ ಮುಗಿಸ್ಕೊಂಡು ಬಂದೆ. ಅದಾದಮೇಲೆ ರಾತ್ರಿ ನೆನೆಸಿಟ್ಟಿದ್ದ ಏನದು ಮೆಂತ್ಯ ಕಾಳಿಂದ ನೀರನ್ನು ನೆನೆಸಿಟ್ಟಿದ್ದೆ. ಅದನ್ನು ಬೆಳಗ್ಗೆ ಎದ್ದು ಬಿಸಿ ಮಾಡ್ಕೊಂಡು ಕುಡಿದೆ ಒಂದು ಗ್ಲಾಸು. ಸ್ವಲ್ಪ ಆರಾಮನಿಸಿ ಈ ಕಡೆ ಅಮ್ಮ ಕಾಫಿ ಮಾಡ್ಕೊಳ್ತಾ ಇದ್ರು. ಆಮೇಲೆ ಇವತ್ತು ತಿಂಡಿಗೆ ಏನಮ್ಮ ಅಂತ ಕೇಳಿದೆ. ತಿಂಡಿಗೆ ದೋಸೆ ಮಾಡಿದ್ದೀನಿ ಅಂದರು. ಸೊ ದೋಸೆಗೆ ಈರುಳ್ಳಿ ಚಟ್ನಿ ಮಾಡ್ತೀನಿ ಅಂದರು. ಸಖತ್ತಾಗಿರುತ್ತೆ ಈರುಳ್ಳಿ ಚಟ್ನಿ ಕಾಂಬಿನೇಷನು. ಆಮೇಲೆ ನಾನು ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಅದಾದಮೇಲೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಆಫೀಸ್ಗೂ ಹೊರಟ್ಬಿಟ್ಟೆ. ಅಲ್ಲಿ ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಈವ್ನಿಂಗಿಂದ ನೆಕ್ಸ್ಟ್ ಕಂಟಿನ್ಯೂ ಮಾಡಿದೆ. ಈವ್ನಿಂಗ್ ಆಫೀಸ್ ಬಿಟ್ಟು ಇವತ್ತು ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋಗ್ತೀನಿ. ಸೊ ಅಲ್ಲಿಂದ ಹೋಗಿ ಮುಗಿಸ್ಕೊಂಡು ಹೋದೆ. ಇವತ್ತೇನು ಅಷ್ಟು ರಶ್ ಇರಲಿಲ್ಲ ಟೆಂಪಲಲ್ಲಿ. ಸೊ ಆರಾಮಾಗಿ ಎಲ್ಲ ಜನ ಅಷ್ಟು ಇರಲಿಲ್ಲ, ಕಡಿಮೆನೇ ಇದ್ದರು. ಸೊ ನಿಧಾನಕ್ಕೆ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಒಂದು 10 ನಿಮಿಷ ಅಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿನೂ ಬೇಕಲ್ಲ. ಯಾವಾಗಲೂ ಒಂದೇ ಥರ ಇರೋಕ್ಕಾಗಲ್ಲ. ಸಮ್ಟೈಮ್ಸ್ ಬೇಜಾರು ಆಗುತ್ತೆ, ಸಮ್ಟೈಮ್ಸ್ ಖುಷಿನೂ ಆಗುತ್ತೆ. ಸೊ ದೇವಸ್ಥಾನದಲ್ಲಿ ಆ ಖುಷಿ ಒಂದು ಸ್ವಲ್ಪ ಶಾಂತವಾಗಿ ನೆಮ್ಮದಿ ಸಿಗುತ್ತೆ ಅಂತ ಅನ್ನಿಸ್ತು. ಸೊ ಅಲ್ಲೇ ಒಂದು 10-20 ನಿಮಿಷ ಕೂತಿದ್ದೆ. ಅಲ್ಲೇ ಕೂತಿದ್ದು ಧ್ಯಾನ ಮಾಡಿ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಅಲ್ಲಿಂದ ಸ್ವಲ್ಪ ಆಚೆ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೋಬೇಕಿತ್ತು. ಪೆಟ್ರೋಲ್ ಹಾಕಿಸ್ಕೊಂಡು ಅಲ್ಲಿಂದ ಹೊರಟೆ. ಅಲ್ಲಿಂದ ಅಮ್ಮ ಸ್ವಲ್ಪ ಸಾಮಾನು ತೊಗೊಂಡು ಬಾ ಅಂತ ಹೇಳಿದ್ರು, ದಿನಸಿ ಸಾಮಾನು. ಅಲ್ಲಿಗೆ ಹೋಗ್ಬಿಟ್ಟು ದಿನಸಿ ಸಾಮಾನು ತೊಗೊಂಡು ಬಂದು ಮನೆಗೆ ಬಂದು ಫ್ರೆಶ್ ಅಪ್ ಆದೆ. ಊಟಕ್ಕೆ ಬೆಳಗ್ಗೆ ದೋಸೆ ತಿನ್ನೋಕ್ಕಾಗಲಿಲ್ಲ. ದೋಸೆ ಜೊತೆಗೆ ಸ್ವಲ್ಪ ರೈಸು ತಿಂದ್ಕೊಂಡು ನನ್ನ ಸ್ಕಿನ್ ಕೇರ್ನ ಮುಗಿಸ್ಕೊಂಡು ಮಲ್ಕೊಂಡೆ. ಸೊ ಇದು ಆಗಿತ್ತು ಛೋಟಾ ವ್ಲಾಗು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.